ಸ್ನೇಹಿತರೆ, ನಮ್ಮ ತುಮಕೂರು ಜಿಲ್ಲೆಯ ಉಪನೋಂದಣಾಕಾರಿ ಕಚೇರಿಯ ಒಂದು ಚಿತ್ರಣ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ದಿವಸ ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಹೋಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ. ನೀವು ನೋಡ್ತಾ ಇದ್ದೀರಾ, ಈ ಸಬ್ ರಿಜಿಸ್ಟ್ರ್ ಆಫೀಸ್ ಇರೋದೇ ಚಿಕ್ಕದು, ಅದರಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ರೀಸೆಂಟಾಗಿ ಲೋಕಾಯುಕ್ತ ದಾಳಿ ಆಗುತ್ತೆ ಅಂದಾಗ ಕಾಂಪೌಂಡ್ ಒಳಗಡೆ ಇರೋ ಪಾರ್ಕಿಂಗ್ನೆಲ್ಲ ರಿಮೂವ್ ಮಾಡಿದ್ದು. ಬಟ್ ಪುನಃ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅಟ್ಲೀಸ್ಟ್ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ನೋಡಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಕೋರ್ಟ್ ಬರುತ್ತೆ, SBI ಬ್ಯಾಂಕ್ ಇದೆ, ಸುತ್ತಮುತ್ತ ಸುಮಾರು ಗೌರ್ಮೆಂಟ್ ಆಫೀಸಸ್ ಇದೆ. ಆದರೆ ಇಲ್ಲಿ ನೋಡಿ, ರೋಡಲ್ಲೆಲ್ಲ ಪಾರ್ಕಿಂಗ್ ನಿಲ್ಲಿಸಿರ್ತಾರೆ. ಆದರೆ ಜನರು ತಪ್ಪಲ್ಲ. ಯಾಕಂದರೆ ಸ್ಪೆಸಿಫಿಕ್ಕಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂತ ನಮ್ಮ ಜಿಲ್ಲಾಡಳಿತ ಆಗ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಲೋಕಲ್ ಮುನ್ಸಿಪಲ್ ಅವರಾಗಿರ್ಬೋದು, ಯಾವುದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿಲ್ಲ. ಒಳಗಡೆ ಎಲ್ಲ ಗಾಡಿ ತೊಗೊಂಬಂದು ಕಾಂಪೌಂಡ್ ಒಳಗಡೆ ಹಾಕಿದ್ದಾರೆ. ಅಟ್ಲೀಸ್ಟು ಏಜ್ ಆದವರು ಯಾರೋ ಉದ್ರು ಎಲ್ಲರೂ ಬಂದಾಗ ಅಟ್ಲೀಸ್ಟು ಇರೋಕ್ಕೊಂದು ಜಾಗ ಬೇಡವಾ? ನೋಡಿ, ನೀವು ಕೋರ್ಟ್ಗೆ ಹೋಗೋ ದಾರಿ ಇದು ಎಷ್ಟು ಚಿಕ್ಕದಾಗಿದೆ ಅಂದರೆ, ರೋಡ್ ಚಿಕ್ಕದಾಗಿಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ 2 ವೀಲರ್ಸು 4 ವೀಲರ್ಸ್ ಪಾರ್ಕ್ ಮಾಡಿ ನೋಡಿ, ಅಷ್ಟೇ ರೋಡಲ್ಲಿ ಒಂದು ಗಾಡಿ ಹೋಗಬೇಕು, ಎಮರ್ಜೆನ್ಸಿ ಒಂದು ಆಂಬುಲೆನ್ಸೇ ಬರಬೇಕು, ಎಮರ್ಜೆನ್ಸಿಯಲ್ಲಿ ಯಾವ್ದಾನ ಅಧಿಕಾರಿಗಳು ಓಡಾಡಬೇಕು, ಕೋರ್ಟ್ಗೆ ಹೋಗೋಂಥ ವೃದ್ಧರು ಇರ್ಬೋದು, ಯಾವುದೇ ಒಬ್ರಿಗೂ ಜಾಗನೇ ಇಲ್ದಂಗೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ತುಮಕೂರಿನ ಮುನ್ಸಿಪಲ್ ಅಧಿಕಾರಿಗಳಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕಂದರೆ ಸುತ್ತಮುತ್ತ ಗೌರ್ಮೆಂಟ್ ಆಫೀಸ್ ಇದೆ, ಸಿಟಿ ಸೆಂಟ್ರಲ್ ಇರುವಂಥ ಈ ಜಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ, ನೋಡಿ 2 ಬದಿಯಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಚಿಕ್ಕ ರೋಡಲ್ಲಿ ಒಂದು ಆಟೋ ಕೂಡ ಪಾಸ್ ಆಗಲ್ಲ. ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ.